ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದಿರಾಜ್ ಪ್ರಾಪರ್ಟೀಸ್. ನಾನು ನಿಮ್ಮ ರಾಜು ಮಾತಾಡ್ತಾ ಇರೋದು. ನಿಮಗೋಸ್ಕರ ಅಂತ ಮತ್ತೊಂದು ಹೊಸ ಬಿಲ್ಡಿಂಗ್ನ ನಾನು ನಿಮಗೋಸ್ಕರ ತಂದಿದ್ದೀನಿ. ಬನ್ನಿ ಬಿಲ್ಡಿಂಗ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಬಿಲ್ಡಿಂಗ್ ನೋಡ್ತಾ ಇದ್ದೀರಲ್ಲ, ಈ ಬಿಲ್ಡಿಂಗು 24ಗೆ 42 ಬರುತ್ತೆ. 1800 ಅಡಿ ಇದೆ. 24ಗೆ 42 ಇದೆ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ವಿತ್ 2 BHK ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರ್ ಕೂಡ ಪೂರ್ತಿ ಬಿಲ್ಡಿಂಗ್ 2 BHK ಮಾಡಿದ್ದಾರೆ. ಅದ್ರ ಮೇಲ್ಗಡೆ 1 BHK ಮಾಡಿದರೆ ಪೂರ್ತಿ ಕವರ್ ಆಗೋ ಥರ ಶೀಟ್ ಕೂಡ ಹಾಕಿದ್ದಾರೆ. ಬನ್ನಿ ಪೂರ್ತಿ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಪಾರ್ಕಿಂಗ್ ನೋಡ್ತಿದ್ದೀರಲ್ಲ ಎಷ್ಟು ವಿಶಾಲವಾಗಿದೆ ಅಂತ ನೋಡಿ. ಕೆಳಗಡೆ ಕೂಡ ಸಿಲಿಂಡರ್ಗೆ ಸ್ಪೇಸಸ್ ಕೊಟ್ಟಿದ್ದಾರೆ, ಗ್ರಿಲ್ ಮಾಡಿಸಿದ್ದಾರೆ. ಬಿಲ್ಡಿಂಗ್ ಪೂರ್ತಿ ಗ್ರಿಲ್ ಆಗಿದೆ, ಸ್ಪೇಸ್ ಆಗಿದೆ. ಹೊರಗಡೆ EV ಚಾರ್ಜರ್ ಕೂಡ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಎಂಟ್ರೆನ್ಸಲ್ಲಿ ತುಂಬ ಯುನಿಕ್ಕಾಗಿ ಡಿಸೈನ್ ಕೂಡ ಮಾಡಿದ್ದಾರೆ. ಚೆನ್ನಾಗಿದೆ. ಫ್ರಂಟಲ್ಲಿ ನಾರ್ತ್ ಫೇಸಿಂಗ್ ಬರುತ್ತೆ. ಮೇನ್ ಡೋರ್ ನೋಡ್ಬೋದು ಎಷ್ಟು ಡಿಸೆಂಟಾಗಿ ಕೊಟ್ಟಿದ್ದಾರೆ ಅಂತ. ಒಳಗಡೆ POP ನೋಡಿ ವರ್ಕ್ ಮಾಡಿಸಿದ್ದಾರೆ. ಕಿಚನ್ನು ದೇವ್ರ ಮನೆ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಬಂದಿದೆ. ಈ ಬಿಲ್ಡಿಂಗ್ ಬಂದು ಚಿಕ್ಕಬಿದ್ರಕಲ್ಲು ಮೆಟ್ರೋ ಸ್ಟೇಷನ್ಗೆ ಬಂದು ಎಕ್ಸಾಕ್ಟ್ಲಿ 2 ಕಿಲೋಮೀಟರ್ಸ್ ಬರುತ್ತೆ ನಮಗೆ. ಈ ಜಾಗ ಬಂದು ನಮಗೆ ಹೆಸರುಘಟ್ಟ ರೋಡ್ಗಾಗಲಿ ಈ ಕಡೆ ಮೆಟ್ರೋ ಸ್ಟೇಷನ್ಗಾಗಲಿ ನಿಯರ್ ಬರುತ್ತೆ. ಇದು BMTC ಬಸ್ ಸ್ಟಾಪ್ಗೆ ವೆರಿ ನಿಯರು. ನೀವು ವಾಕಬಲ್ ಡಿಸ್ಟೆನ್ಸಲ್ಲಿ BMTC ಬಸ್ ಸ್ಟಾಪ್ಗೆ ಓಡಾಡ್ಬೋದು. ವಾಟರ್ ಕಾಮನ್ ಟಾಯ್ಲೆಟು. ಪಕ್ಕದಲ್ಲಿ ಸ್ಪೇಸ್ ಕೂಡ ಬಿಟ್ಟಿದ್ದಾರೆ. ಬನ್ನಿ ತಡ ಮಾಡೋದು ಬೇಡ, ಫಸ್ಟ್ ಫ್ಲೋರ್ ಹೇಗಿದೆ ಅಂತ ನೋಡ್ಬಿಡೋಣ. ಎಲ್ಲ SS ಕೊಟ್ಟಿದ್ದಾರೆ. ಸ್ಟೆಪ್ಸ್ಗೆಲ್ಲ ಕೂಡ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಇದು ಓನರ್ ಪರ್ಪಸ್ಗೆ ಅನ್ನೋ ಥರ ಮಾಡಿದ್ದಾರೆ. ಎಂಟ್ರಿ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಮೇನ್ ಡೋರ್ ನೋಡಿ, ಬ್ಯಾಕ್ ಸೈಡ್ ಸ್ಟೆಪ್ಸ್ ಕೂಡ ಕೊಟ್ಟಿದ್ದಾರೆ. ಶೂ ರ್ಯಾಕ್ ಟೈಪಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಬೋದು, UPS ಬೇಕಾದ್ರೂ ಹಾಕ್ಕೊಬೋದು. ವುಡ್ ವರ್ಕು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ನೋಡಿ, UPS ಥರ ಕೊಡ್ತಾರಲ್ಲ, ಅದಕ್ಕೆ ಒಂದು ಸಪ್ರೇಟಾಗಿ ವುಡ್ ಥರ ಇದು ಮಾಡಿಕೊಟ್ಟಿದ್ದಾರೆ. TV ಯೂನಿಟ್ಟು ತುಂಬ ಗ್ರ್ಯಾಂಡಾಗಿ ಡಿಸೈನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣುತ್ತೆ. ವಾಶ್ ಬೇಷನ್ನು ಕೆಳಗಡೆ ಕೂಡ ಸ್ಟೆಪ್ಸ್ ಥರ ಕವರ್ ಮಾಡಿದ್ದಾರೆ. ಕಿಚನ್ ಕೂಡ ನೋಡ್ಬೋದು, ಎಂಟ್ರಲ್ಲಿ ತುಂಬ ಲುಕ್ಕಾಗಿ ಕಾಣುತ್ತೆ. ದೇವ್ರ ಮನೆ. ಪೂರ್ತಿ ಕೂಡ ಎಕ್ವಿಪ್ಮೆಂಟ್ ಇಟ್ಕೊಳೋದಕ್ಕೆ ಅನ್ನೋ ಥರನೇ ಟ್ಯಾಕ್ಸ್ ಮಾಡಿಸಿ ಇದು ಕೂಡ ಮಾಡಿದ್ದಾರೆ. ಎಲ್ಲ ನೋಡೋದು ಸ್ಟೆಪ್ಸು ಹೇಗಿದೆ ಅಂತ. ಇದು ಕೂಡ ಯುನಿಕ್ ಆಗಿದೆ. ಲೈಕ್ ನೋಡಿದ್ರೆ ಯಾವುದೂ ನಿಮ್ಮ ಪಾತ್ರೆಗಳು ಹೊರಗಡೆ ಕಾಣೋದಿಲ್ಲ, ಎಲ್ಲ ಒಳಗಡೆ ಇಟ್ಕೊಬೋದು. ಈ ಡಬ್ಬಗಳು, ಎಕ್ಸ್ಟ್ರಾ ಕುಕ್ಕಿಂಗ್ ಐಟಮ್ಸ್ಗಳೆಲ್ಲ ಕೂಡ ಲೈಕ್ ಒಂದು ಫ್ರಿಡ್ಜ್ ಥರ ನಿಮಗೆ ಫೀಲ್ ಆಗುತ್ತೆ. ಯಾವುದೂ ಹೊರಗಡೆ ಎಕ್ಸೆಪ್ಟ್ ಬರೋದಿಲ್ಲ. ಬೆಡ್ರೂಮ್ ನೋಡ್ಬೋದು.
ಪೂರ್ತಿ ಫರ್ನಿಚರ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಕಾಟ್ ಕೊಟ್ಟಿದ್ದಾರೆ. ಇದು ಸ್ಟಡಿ ಟೇಬಲ್ ಟೈಪಲ್ಲಿ ಮಾಡಿದ್ದಾರೆ. ಸಿಸ್ಟಮ್ ಬೇಕಾದ್ರೆ ಇಟ್ಕೊಬೋದು, ಲ್ಯಾಪ್ಟಾಪ್ ಯೂಸಿಂಗ್ಗೆ ಅಂತ. ನೋಡಿ ಇಲ್ಲೂ ಕೂಡ ಸ್ಟೆಪ್ಸು ಇದನ್ನು ಪ್ರೊವೈಡ್ ಮಾಡಿದ್ದಾರೆ. ಬ್ಯಾಕ್ ಸೈಡಲ್ಲಿ ನಮಗೆ ಹೈಲೈಟಾಗಿ ಕಾಣುತ್ತೆ. ಬೆಡ್ರೂಮಲ್ಲಿ ನೀವು ಆರಾಮಾಗಿ ಹೊರ್ಕೊಂಡು ಕೂತ್ಕೊಬೋದು. ಸಾಫ್ಟಾಗಿ, ತುಂಬ ಸಾಫ್ಟಾಗಿ ಇದು ಮಾಡಿದ್ದಾರೆ. ಈ ಕ್ವಾಲಿಟಿ ಕೂಡ ಮತ್ತೆ ನಿಮಗೆ ಬೇರೆ ಬಿಲ್ಡಿಂಗಲ್ಲಿ ಸಿಗೋದಿಲ್ಲ. ಇದರಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನೀವು ಬಿಲ್ಡಿಂಗ್ ನೋಡ್ಬೋದು, ಪೂರ್ತಿ ವಾಲ್ ಪೇಪರಿಂಗ್ ಕೊಡಿಸಿದ್ದಾರೆ. ಇದೊಂದು ಒಳ್ಳೆ ಯುನಿಕಾಗಿದೆ. ನಿಮ್ಗೆ ಆರಾಮಾಗಿ ಒಂದು ಬೆಡ್ಡಲ್ಲಿ ಎದ್ದಿದ ತಕ್ಷಣ ಒಳ್ಳೆ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಅಟ್ಯಾಚ್ಡ್ ರೆಸ್ಟ್ ರೂಮು, ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ನೋಡ್ಬೋದು. ಗ್ಲಾಸಿ ಫಿನಿಶಿಂಗು ತುಂಬ ಸ್ಟೈಲಿಶ್ ಆಗಿದೆ, ಚೆನ್ನಾಗಿ ಕೂಡ ಬಂದಿದೆ. ಇದು ಮಾಸ್ಟರ್ ಬೆಡ್ರೂಮ್ ಅಂದರೆ ಈ ಕಡೆ ಇದು ಕಾಮನ್ ಟಾಯ್ಲೆಟು. ಈ ಕಡೆ ಮತ್ತೊಂದು ಬೆಡ್ರೂಮ್ ಇದೆ. ಇದು ಕೂಡ ನೋಡ್ಬೋದು, ಕಾಟೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇದಕ್ಕೂ ಕೂಡ ಬ್ಯಾಕ್ ಕುಷನ್ ಕೊಟ್ಟಿದ್ದಾರೆ, ಬಟ್ ಆಫ್ ಬಂದಿದೆ. ಇದು ಈ ಲೆವೆಲ್ ಆಫ್ ಪ್ರೀಮಿಯಮು ಕೆಲವೊಂದು ಲಿಮಿಟೆಡ್ ಸೈಟಲ್ಲಿ ಬರುತ್ತೆ. ಬಟ್ ಇದು 1000 ಸ್ಕ್ವೇರ್ ಫೀಟ್ ಆಗಿದ್ದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾರ್ತ್ ಫೇಸಿಂಗ್ ಬಿಲ್ಡಿಂಗು. ಡೋರ್ ನೋಡ್ಬೋದು ನೀವು, ತುಂಬ ಅಟ್ರಾಕ್ಟಿವ್ ಆಗಿದೆ. ಇಲ್ಲಿ ನೋಡಿ, ಅಂದರೆ ಇಲ್ಲೂ ಕೂಡ ನಮಗೆ ಸ್ಪೇಸ್ಗೆ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೆಲ್ಲ ಬೇಕಾದ್ರೆ ನಾವೇನಾದ್ರು ಎಕ್ಸ್ಟ್ರಾ ಬೇಕಾದ್ರೂ ಇಟ್ಕೊಬೋದು. ಒಂದು ವ್ಯೂ ಪೂರ್ತಿ ಹಾಲಿನ ಒಂದು ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ. ಇದು ಮಾರ್ನಿಂಗ್ ಟೈಮು. ಸೊ ಯಾವುದೇ ಥರದ್ದು ಲೈಟ್ ಇನ್ನೂ ಆ್ಯಡ್ ಮಾಡಿಲ್ಲ ನಾನು. ಲೈಟೇನು ಹಾಕ್ದೇ ಇಷ್ಟು ಆರಾಮಾಗಿ ಬೆಳಕು ಬರ್ತಾ ಇದೆ ನೋಡಿ. ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು, ನಾನು ಜಾಸ್ತಿ ಬೆಳಕು ಬರ್ತಿದೆ ಅಂತ ಡೋರ್ ಕೂಡ ಕ್ಲೋಸ್ ಮಾಡಿದ್ದೀನಿ. ನೋಡಿದ್ರಲ್ಲ, ತುಂಬ ಚೆನ್ನಾಗಿದೆ. ಟಾಪ್ ವ್ಯೂ ಅಂತೂ ತುಂಬ ಹೈಲೈಟಾಗಿ ಕಾಣುತ್ತೆ. ಲಕ್ಸುರಿಯಸ್ ಹೋಟೆಲ್ ಥರ ನಿಮಗೆ ಫೀಲ್ ಆಗುತ್ತೆ. ಟಾಪ್ ವ್ಯೂ ಅಂತೂ ತುಂಬ ಚೆನ್ನಾಗಿ ಬಂದಿದೆ. POP ವರ್ಕ್ಗಳೆಲ್ಲ. ಮೇಲ್ಗಡೆ ಏನಾದ್ರು ಗಿಫ್ಟ್ ಐಟಮ್ಸು, ಟೆಡಿ ಬೇರ್ಸ್ ಎಲ್ಲ ಹೋಲ್ಡ್ ಮಾಡೋದಕ್ಕೂ ಕೂಡ ಸ್ಟೆಪ್ಸ್ ಕೊಟ್ಟಿದ್ದಾರೆ. ನೋಡ್ಬೋದು. ಡೋರ್ ಓಪನ್ ಮಾಡ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ಜಾಸ್ತಿ ಸೊ ಗಾಳಿ ಬೆಳಕು ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲ. ಫ್ರಂಟ್ ವ್ಯೂ ನಿಮಗೆ ಈ ರೀತಿ ಕಾಣುತ್ತೆ. ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲೂ ಕೂಡ SS ಪ್ರೊವೈಡ್ ಮಾಡಿದ್ದಾರೆ. ಫ್ರಂಟಲ್ಲಿ ಗ್ಲಾಸ್ ಲುಕ್ಕು ಥರ ಕಾಣಿಸೋ ಥರ ಮಾಡಿದ್ದಾರೆ. ಹೊರಗಡೆಯಿಂದ ಇದು ಯಾವುದೇ ಥರದ್ದು ಕಾಣೋದಿಲ್ಲ. ಒಳಗಡೆಯಿಂದ ನಾವು ನೋಡಿದಾಗ ಮಾತ್ರ ಕಾಣುತ್ತೆ. ಮೇಲ್ಗಡೆ ನೋಡಿದ್ರಲ್ಲ, ಸ್ವಲ್ಪ ಅಟ್ರಾಕ್ಟಿವ್ ಆಗೋ ಥರ ಮಾಡಿದ್ದಾರೆ. ಮೇಲ್ಗಡೆ ಇದಕ್ಕೆ ಇದನ್ನು ಕೂಡ ಸ್ಟೆಪ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡ್ಬೋದು. ಎಷ್ಟೇ ಬಿಸಿಲಿದ್ರೂ ಕೂಡ ಒಳಗಡೆ ನಿಮಗೆ ಬಿಸಿಲು ಬರ್ದಿಲ್ಲಂಗೆ ಪೂರ್ತಿ ಶೀಟ್ನ ಕವರ್ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಫ್ರಂಟ್ ವ್ಯೂ ಕೂಡ ಇದು ನೋಡಿ, ಟಾಪಲ್ಲಿರೋ ರೂಮು ನೋಡ್ಬೋದು. POP ವರ್ಕ್ ಆಗಲಿ, TV ಯೂನಿಟ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಸ್ಪೇಸಸ್ಸು ಕೂಡ ತುಂಬ ಚೆನ್ನಾಗಿದೆ. ಕಿಚನ್ನು ಇಲ್ಲೂ ಕೂಡ ಎಕ್ಸ್ಟ್ರಾ ಅಮ್ಯೂನಿಟೀಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಕೂಡ ಕವರ್ ಆಗಿದೆ. ದೇವ್ರ ಮನೆ. ಗ್ಲಾಸ್ ಡೋರ್ ಆಗಿರೋದ್ರಿಂದ ಲುಕ್ ವೈಸಲ್ಲಿ ಪ್ರೀಮಿಯಮ್ ಆಗಿ ಕಾಣಿಸ್ತಾ ಇದೆ. ಚೆನ್ನಾಗೂ ಕೂಡ ಕಾಣ್ತಿದೆ ನೋಡಿ. ಕಾಮನ್ ಟಾಯ್ಲೆಟ್. ಇದನ್ನು ಕೂಡ ಡಬಲ್ ಬೆಡ್ರೂಮ್ ಮಾಡಿದ್ದಾರೆ. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಟಾಪಲ್ಲಿ ಸಿಂಗಲ್ ರೂಮ್ ಅಂತ ಹೇಳ್ಬಿಟ್ಟಿದ್ದೆ, ಕ್ಷಮಿಸಿ. ಇದು ಡಬಲ್ ಬೆಡ್ರೂಮ್ ಆಗಿದೆ. ಸೊ 3 ಡಬಲ್ ಬೆಡ್ರೂಮ್ ಇರುವಂಥ ಮನೆ ಬರುತ್ತೆ ಇದು. ನೋಡ್ಬೋದು, ಡೋರ್ಗಳು ತುಂಬ ಚೆನ್ನಾಗಿ ಫಿನಿಶಿಂಗ್ ಅಲ್ಲಿ ಬಂದಿದೆ. ವೆಂಟ್ ರೂಮ್ ಆಗಿರೋದ್ರಿಂದ ಯಾವುದೇ ಥರ ಕಾರ್ಡ್ಗಳನ್ನ ಪ್ರೊವೈಡ್ ಮಾಡಿಲ್ಲ. ಸೊ ಅವ್ರು ಎಕ್ಸ್ಟ್ರಾ ಕೂಡ ಹಾಕ್ಕೊಬೋದು. ಇದು ನೋಡೋದಲ್ಲ, ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ಆಮೇಲೆ ಡಬಲ್ ಬೆಡ್ರೂಮ್. ಇದು ನೋಡೋದ್ರಲ್ಲ, ಇದು
ಬನ್ನಿ ಹೊರಗಡೆ ಕೂಡ ನೋಡೋಣ. ಈ ಲೊಕೇಶನ್ನು ಸರೌಂಡಿಂಗ್ಸ್ ಏನಾದ್ರು ನಿಮ್ಗೆ ಇಷ್ಟ ಆಯಿತು ಅಂದರೆ, ಮತ್ತು ಇದರಲ್ಲಿ ಸ್ಕೂಲು ಕಾಲೇಜು ಸರೌಂಡಿಂಗ್ಸ್ ಎಲ್ಲ ತುಂಬ ನಿಯರ್ ಇದೆ. ನಿಮ್ಗೆ ಇಲ್ಲಿಂದ ಸೌಂದರ್ಯ ಕಾಲೇಜು ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. PU ಕಾಲೇಜ್ ಬಂದು ಸರೌಂಡಿಂಗ್ಸ್ ನೋಡಿ, ಮೇಲ್ಗಡೆ ಸ್ಟೆಪ್ಸ್ ಹೋಗುತ್ತೆ. ಸ್ಟೆಪ್ಸ್ ನೋಡಿದ್ರಲ್ಲ, ಇದನ್ನು ಹ್ಯಾಂಡ್ಲ್ ಥರ ಕೊಟ್ಟಿದ್ದಾರೆ. ಇದನ್ನು ಜಸ್ಟ್ ಫುಲ್ ಮಾಡಿದ ತಕ್ಷಣ ಇದು ಓಪನ್ ಆಗುತ್ತೆ, ಸನ್ ರೂಫ್ ಥರ ಓಪನ್ ಆಗುತ್ತೆ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮಳೆ ಬಂದಾಗೂ ಕೂಡ ಒಳಗಡೆ ನೀರು ಬರೋದಿಲ್ಲ. ಇದು ನೋಡಿ, ಇದು ರೂಫ್ ಟಾಪು. ಮೇಲ್ಗಡೆ 1500 ಲೀಟ್ರದ್ದು ಒಂದು ವಾಟರ್ ಟ್ಯಾಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 12,000 ಕೆಪಾಸಿಟಿ ಸೊಂಪಿರೋ ಥರನೂ ಕೂಡ ಮಾಡಿದ್ದಾರೆ. ಮೇಲಿಂದ ಟಾಪ್ ವ್ಯೂ ನೋಡ್ಬೋದು. ಪೂರ್ತಿ ಸರೌಂಡಿಂಗ್ಸ್ ನೋಡಿ ಹೇಗಿದೆ ಅಂತ. ನೋಡೋದಲ್ಲ, ಜಿಂದಾಲ್ ಪ್ರೆಸ್ಟೀಜ್ ಸಿಟಿ ಅಪಾರ್ಟ್ಮೆಂಟು. ಈ ಜಾಗ ಬಂದು IKEA ಬರುತ್ತೆ. ಈ ಬಿಲ್ಡಿಂಗ್ ಏನಾದ್ರು ನಿಮಗೆ ಲೊಕೇಶನ್ ಆಗಲಿ ಬಿಲ್ಡಿಂಗ್ ಆಗಲಿ ಇಷ್ಟ ಆಯಿತು ಅಂದರೆ ಡೆಫಿನೆಟ್ಲಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ಬಿಲ್ಡಿಂಗ್ನ ನೀವು ಒಂದ್ಸರಿ ಡೈರೆಕ್ಟ್ಲಿ ವಿಸಿಟ್ ಮಾಡ್ಬೋದು. ಈ ವಿಡಿಯೋ ನೋಡೋದಕ್ಕೋಸ್ಕರ ಥ್ಯಾಂಕ್ ಯು. ನಮಸ್ಕಾರ.